ಹೇ ಗಾಯ್ಸ್, ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಜಸ್ಟ್ ಫಾರ್ 300 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ. ಸೊ ನೀವು 300 ರುಪೀಸ್ ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ತಳಪಾಡೆ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ, ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು 300 ರುಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಸೊ ಇಷ್ಟೇ ಕ್ವಶನ್ಸ್ ಕೇಳ್ಬೇಕು, ಇಷ್ಟೊತ್ತೇ ಮಾತಾಡ್ಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ. ಈ ಒಂದು 300 ರುಪೀಸ್ ಆಫರ್ ಬಂದು ಈ ಒಂದು ಮಂತ್ 10th ವರೆಗೂ ಮಾತ್ರ ಇರುತ್ತೆ. ಸೊ 10th ಆದ ನಂತರ ಅಂದ್ರೆ ಈ ಒಂದು ತಿಂಗಳ 10ನೇ ತಾರೀಕು ಆದ ನಂತರ ಯಾವುದೇ ರೀತಿಯಿಂದಲೂ ಈ ಒಂದು 300 ರುಪೀಸ್ ಆಫರ್ ರನ್ ಆಗೋದಿಲ್ಲ. ಸೊ ನಿಮ್ಗೆ ಬೆನಿಫಿಟ್ ಆಗ್ಬೇಕು, ಬೆನಿಫಿಷಿಯಲ್ ಆಗ್ಬೇಕು ಅಂತ ಅಂದ್ರೆ ಈ ಒಂದು ಅಫೋರ್ಡಬಲ್ ಪ್ರೈಸ್ಗೆ ಇದ್ದಾಗ ನೀವು ಪರ್ಸನಲ್ ರೀಡಿಂಗ್ ನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಎಸ್ ಗೈಸ್, ಸೊ ಈ ಒಂದು ವಿಡಿಯೋ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ, ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆಗಿದ್ದಾರೆ, ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅಂಡ್ ಆ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು. ಸೊ ಅವರ ಈ ಒಂದು ಕ್ಷಣದಲ್ಲಿ ಅವರ ಭಾವನೆಗಳು ಏನಿದೆ, ಅವರ ಫೀಲಿಂಗ್ಸ್ ಏನಿದೆ, ಅವರ ಟ್ರೂ ಫೀಲಿಂಗ್ಸ್ ಏನಿದೆ ನಿಮ್ಮ ವಿಚಾರವಾಗಿ ಈ ಒಂದು ಕ್ಷಣದಲ್ಲಿ, ಈ ಒಂದು ಮೊಮೆಂಟ್ ಅಲ್ಲಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇವಾಗ ನೋಡೋಣ. ಸೊ ಅಟ್ ಪ್ರೆಸೆಂಟ್, ಅಟ್ ದಿಸ್ ಮೊಮೆಂಟ್ ನಿಮ್ಮ ಪಾರ್ಟ್ನರ್ ಅವರ ಟ್ರೂ ಫೀಲಿಂಗ್ಸ್ ಏನಿದೆ, ಅವರ ಒಂದು ಪ್ರಸ್ತುತ ಭಾವನೆಗಳು ಏನಿದೆ ನಿಮ್ಮ ವಿಚಾರವಾಗಿ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ ಫೂಲ್ ಕಾರ್ಡ್ ಇದೆ. ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಬಾಟಮ್ ಆಫ್ ದಿ ಕಾರ್ಡ್ ಫೂಲ್ ಕಾರ್ಡ್ ಇದೆ. ಓಕೆ, ಅಂಡ್ ಕ್ವೀನ್ ಆಫ್ ವಾಂಡ್ಸ್ ಇದೆ, ಅಂಡ್ 5 ಆಫ್ ವಾಂಡ್ಸ್, 6 ಆಫ್ ಪೆಂಟಿಕಲ್ಸ್, 7 ಆಫ್ ವಾಂಡ್ಸ್ ಅಂಡ್ 5 ಆಫ್ ಸೋರ್ಡ್ಸ್. ಓಕೆ ಓಕೆ ಗೈಸ್, ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ ಸಿಕ್ಕಿದೆ ಅಂತ ಅಂದ್ರೆ, ಸೊ ಐ ಥಿಂಕ್ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ. ಸೊ ತುಂಬಾ ಖುಷಿ ಆಗ್ತಾ ಇದೆ ಈ ಒಂದು ಮೊಮೆಂಟ್ ಅಲ್ಲಿ. ಈ ಒಂದು ವ್ಯಕ್ತಿಗೆ ನೀವು ಅವರ ಜೊತೆಗಿರೋದಿಕ್ಕೆ, ಅವರು ನಿಮ್ಮ ಜೊತೆಗಿರೋದಿಕ್ಕೆ ತುಂಬಾನೇ ಬ್ಲೆಸ್ಡ್ ಫೀಲ್ ಮಾಡ್ತಾ ಇದ್ದಾರೆ, ತುಂಬಾನೇ ಖುಷಿ ಆಗ್ತಾ ಇದೆ, ಸಂತೋಷ ಸಿಗ್ತಾ ಇದೆ. ಈ ಒಂದು ಕನೆಕ್ಷನ್ ಅಲ್ಲಿ ತುಂಬಾನೇ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಯಾವುದೇ ಕಾರಣಕ್ಕೂ ನೀವು ಅವರ ಮೇಲೆ ಯಾವುದೇ ಕಾರಣಕ್ಕೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಲ್ಲ. ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆದ್ರೂ ಕೂಡ ಅದು ಕೆಲವು ಗಂಟೆಗಳು, ಕೆಲವು ನಿಮಿಷಗಳು ಮಾತ್ರ ಇರುತ್ತೆ. ಸೊ ಮತ್ತೆ ನೀವಿಬ್ರು ಒಂದಾಗ್ಬಿಡ್ತೀರಾ, ಚೆನ್ನಾಗಾಗ್ಬಿಡ್ತೀರಾ. ಸೊ ಇದನ್ನೆಲ್ಲ ನೋಡಿದಾಗ, ಸೊ ದೇವ್ರೆ ಕಳ್ಸಿರುವಂತಹ ಪ್ರೀತಿ ಇದು. ಈ ಒಂದು ಪ್ರೀತಿ ಮೇಲೆ ಯಾರ ಕಣ್ಣು ಬೀಳ್ದೆ ಇರೋ ಹಾಗಾಗ್ಲಪ್ಪ ಅಂತ ಹೇಳಿ ತುಂಬಾ ಸತಿ ಇವರು ಅವರ ಮನಸ್ಸಿನಲ್ಲಿ ಪ್ರೇಯರ್ ಮಾಡಿರೋದಿದೆ, ಪ್ರಾರ್ಥನೆ ಮಾಡಿರೋದಿದೆ. ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜಿ. ಸೊ ತುಂಬಾನೇ ಈ ಒಂದು ವ್ಯಕ್ತಿಗೆ ಆನಂದ ಆಗ್ತಾ ಇದೆ, ಅಂದ್ರೆ ಮನಸ್ಪೂರ್ವಕವಾಗಿ ಈ ಒಂದು ಕನೆಕ್ಷನ್ ಅಲ್ಲಿ ಅವರು ಅಕ್ಸೆಪ್ಟ್ ಮಾಡಿದ್ದಾರೆ ನಿಮ್ಮನ್ನ. ಅಂಡ್ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ತುಂಬಾನೇ ನಿಮ್ಮ ಪ್ರೀತಿ ಅವ್ರಿಗೆ ಮಾತ್ರ ಸಿಗಬೇಕು ಅನ್ನೋ ಒಂದು ಸೆಲ್ಫಿಶ್ ಪಾಸೆಸಿವ್ನೆಸ್ ಎಲ್ಲವೂ ಕೂಡ ಇದೆ. ಸೊ ದೇ ಡಿಸರ್ವ್ ದಿಸ್ ಲವ್ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ. ಸೊ ತುಂಬಾ ಅವರ ಲೈಫ್ ಅಲ್ಲಿ ಅವರು ತುಂಬಾ ಕಷ್ಟಗಳನ್ನ ನೋಡಿದ್ದಾರೆ, ನೋವುಗಳನ್ನ ನೋಡಿದ್ದಾರೆ, ಪೇನ್ ನ ನೋಡಿದ್ದಾರೆ. ಸೊ ಅವ್ರಿಗೆ ನಿಮ್ಮಿಂದ ತುಂಬಾನೇ ಖುಷಿ ಸಿಗ್ತಾ ಇದೆ. ನಿಮ್ಮ ಪ್ರೀತಿನ ನೋಡಿದಾಗ ಅಥವಾ ನೀವು ಅವ್ರ ಜೊತೆಗಿರೋದನ್ನ ನೋಡಿದಾಗ ತುಂಬಾನೇ ಅವ್ರಿಗೆ ಫೀಲ್ ಆಗತ್ತೆ. ಸೊ ನನ್ನ ಫೈನಲ್ ಆಗಿ ಅರ್ಥ ಮಾಡ್ಕೊಳ್ಳುವಂತ ಜೀವ ನನ್ನ ಜೀವನದಲ್ಲಿ ಬಂದು ಸೇರಿದೆ. ಈ ಒಂದು ಜೀವಕ್ಕೆ ನಾನು ಎಷ್ಟು ಖುಷಿ ಕೊಡ್ಬೇಕು, ಎಷ್ಟು ಪ್ರೀತಿ ಮಾಡ್ಬೇಕು, ಅವರು ನನ್ನಿಂದ ಖುಷಿಯಾಗಿದ್ರೆ ಸಾಕಪ್ಪ. ನನ್ನಿಂದ ಅವ್ರಿಗೆ ಯಾವ್ದೇ ರೀತಿಯಿಂದಲೂ ಪ್ರಾಬ್ಲಮ್ಸ್ ಆಗ್ಬಾರ್ದು, ತೊಂದರೆಗಳಾಗ್ಬಾರ್ದು. ಸೊ ಯಾವಾಗ್ಲೂ ಕೂಡ ಇವರು ನನ್ನ ಜೊತೆಗೆ ಖುಷಿಯಾಗಿರ್ಬೇಕು, ನಗ್ನಗ್ತಾ ಇರ್ಬೇಕು. ಯಾವ್ದೇ ಕಾರಣಕ್ಕೂ ನಾವಿಬ್ರು ಈ ಒಂದು ಕನೆಕ್ಷನ್ ನ ಗಿವ್ ಅಪ್ ಮಾಡಬಾರ್ದು. ಸೊ ಮುಂದೆ ಬರುವಂತ ದಿನಗಳಲ್ಲೂ ಕೂಡ ನಮ್ಮಿಬ್ಬರ ಪ್ರೀತಿ ಇದೇ ರೀತಿ ಇರ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ವ್ಯಕ್ತಿ ಪ್ರತಿ ಕ್ಷಣನೂ ಕೂಡ ನಿಮ್ಮ ಒಂದು ಪ್ರೀತಿಗೆ, ನಿಮ್ಮ ಒಂದು ಸಂಬಂಧಕ್ಕೆ
ತುಂಬಾನೇ ಈ ಒಂದು ವ್ಯಕ್ತಿ ಬೆಲೆ ಕಟ್ಟಕ್ ಆಗದೆ ಇರೋವಂತದ್ನ ಯಾವಾಗ್ಲೂ ಕೂಡ ಪ್ರೇ ಮಾಡ್ತಾನೆ ಇರ್ತಾರೆ ದೇವ್ರಿಗೆ. ಸೊ ಯಾರ ಕಣ್ಣು ಬೀಳ್ದೆ ಇರೋ ಹಾಗ್ಲಿ, ನಮ್ದೇನಾದ್ರೂ ಕಣ್ಣು ಬಿದ್ಬಿಟ್ರೆ ಡೆಫಿನೆಟ್ಲಿ ಈ ಒಂದು ಪ್ರೀತಿ ಹಾಳಾಗ್ಬಿಡುತ್ತೆ. ಸೊ ನಮ್ಮಿಬ್ಬರ ಪ್ರೀತಿ ಅಂತ ಒಂದು ದೇವರು ತಂದು ಕೊಟ್ಟಿರುವಂತ ಪ್ರೀತಿ ಆಗಿರೋದ್ರಿಂದ ಸೊ ದೇ ಫೀಲ್, ಅಂದ್ರೆ ಇವರು ಆಲ್ರೆಡಿ ಸ್ಪಿರಿಚುವಲ್ ಲೈನ್ ಅಲ್ಲಿ ಇದ್ದಾರೆ, ಒಂದು ಸ್ಪಿರಿಚುವಲ್ ಲೈಫ್ ನ ಲೀಡ್ ಮಾಡ್ತಿದ್ದಾರೆ. ಸೊ ಅವ್ರದೊಂದು ಡ್ರೀಮ್ ಇತ್ತು, ಲೈಕ್ ನಾನು ಈ ರೀತಿ ಒಂದು ಹುಡುಗಿನ ಅಥವಾ ಹುಡುಗನ ಕೈ ಹಿಡಿಬೇಕು, ಇವ್ರು ನನ್ನ ಅರ್ಥ ಮಾಡ್ಕೊಬೇಕು, ಇವ್ರು ನನ್ನ ತುಂಬಾ ಪ್ರೀತಿಸ್ಬೇಕು, ತುಂಬಾ ಕೇರ್ ಮಾಡ್ಬೇಕು, ಇವ್ರ ಪ್ರೀತಿ ನನಗ್ ಮಾತ್ರ ಸೇರ್ಬೇಕು, ಬೇರೆ ಯಾರಿಗೂ ಕೂಡ ಸೇರ್ಬಾರ್ದು ಅಂತ ಅವರು ಒಂದು ಡ್ರೀಮ್ ಮಾಡಿದ್ರು. ಬಟ್ ದೇವ್ರು ಆ ಡ್ರೀಮ್ ಗಿಂತ ಅಥವಾ ಅವರ ಒಂದು ಯೋಚನೆಗಳಿಗಿಂತ ಮೀರಿದಂತಹ ಒಂದು ವ್ಯಕ್ತಿ ಅಂದ್ರೆ ನಿಮ್ಮನ್ನ ಅವರ ಜೀವನದಲ್ಲಿ ಕಳ್ಸಿರೋದಕ್ಕೆ ಪ್ರತಿ ಕ್ಷಣನೂ ಕೂಡ ಅವರು ಖುಷಿ ಆಗಿದ್ದಾರೆ ಈ ಒಂದು ಪ್ರೀತಿನಲ್ಲಿ. ಸೊ ಅವಾಗ ನಿಮ್ಮಿಬ್ರ ಮಧ್ಯ ಸ್ವಲ್ಪ ಮಟ್ಟಿಗೆ ಜಗಳ ಆಗ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ಬೋದು, ಅಥವಾ ನಿಮ್ಮಿಬ್ರ ಮಧ್ಯ ಎಂತದ್ದೇ ಸಿಚುಯೇಷನ್ ಎದುರಾಗ್ಬೋದು. ಬಟ್ ಈ ಒಂದು ವ್ಯಕ್ತಿ ಯಾವಾಗ್ಲೂ ಕೂಡ ಒಂದು ನಿಸ್ವಾರ್ಥದಿಂದಾನೇ ಅವರು ನಿಮ್ಮನ್ನ ಇಷ್ಟಪಡ್ತಾರೆ. ಸೊ ಯಾವುದೇ ರೀತಿ ಒಂದು ಪ್ರೀತಿನಲ್ಲಿ ಮೋಸ ಇಲ್ಲ, ಕಪಟ ಇಲ್ಲ, ವಂಚನೆ ಇಲ್ಲ, ದ್ರೋಹ ಇಲ್ಲ, ಮೋಸ ಇಲ್ಲ, ಒಂದು ಪ್ಯೂರ್ ಲವ್ ಆಗಿದೆ ನಿಮ್ದು. ಸೊ ಈ ಒಂದು ಪ್ಯೂರ್ ಲವ್ ಸಿಕ್ಕಿರೋದಕ್ಕೇನೆ ನೀವು ಆಗಿರ್ಲಿ, ನಿಮ್ಮ ವ್ಯಕ್ತಿ ಆಗಿರ್ಲಿ, ಯು ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್ ಈಚ್ ಅದರ್ ಅಂಡ್ ಯು ಆರ್ ಹೆಲ್ಪಿಂಗ್ ಈಚ್ ಅದರ್. ಒಬ್ರಿಗೊಬ್ರು ಇವತ್ತು ಸಹಾಯ ಮಾಡ್ತಾ ಇದ್ರ, ಹೆಲ್ಪ್ ಮಾಡ್ಕೋತಾ ಇದ್ರ ಅಂತ ಅಂದ್ರೆ ದಿಸ್ ಇಸ್ ಆಲ್ರೆಡಿ ಅಲೈನ್ಡ್. ಸೊ ಇದೆಲ್ಲ ದೇವ್ರು ಅಲೈನ್ ಮಾಡ್ಬಿಟ್ಟಿದ್ದಾರೆ, ಡಿಸೈಡ್ ಮಾಡ್ಬಿಟ್ಟಿದ್ದಾರೆ, ಇವರೇ ಜೀವನದಲ್ಲಿ ಸಿಗ್ಬೇಕು, ಇವರೇ ಮದ್ವೆ ಆಗ್ಬೇಕು ಅಂತ ಅದು ಡಿಸೈನ್ ಆಗಿರೋದಕ್ಕೇನೆ ನೀವಿಬ್ರು ಈ ಒಂದು ವಿಧಿನಲ್ಲಿ ಸೇರಿದ್ದೀರಾ. ಸೊ ಈ ಒಂದು ಕನೆಕ್ಷನ್ ಬಂದು ಪಾಸ್ಟ್ ಲೈಫ್ ಇಂದಾನು ಇದೆ. ಸೊ ದಿಸ್ ಪರ್ಸನ್ ಇಸ್ ಫ್ರಮ್ ಯೋರ್ ಪಾಸ್ಟ್ ಲೈಫ್. ಸೊ ಹೋದ ಜನ್ಮದಿಂದನೂ ಈ ಒಂದು ವ್ಯಕ್ತಿಯ ಋಣಾನುಬಂಧ ನಿಮ್ಮ ಜೊತೆಗಿದೆ, ಅವರ ಋಣ ನಿಮ್ಮ ಮೇಲಿದೆ, ನಿಮ್ಮ ಋಣ ಅವರ ಮೇಲಿದೆ. ಸೊ ಹಾಗಾಗಿನೇ ನೀವು ಅವರ ಲೈಫ್ ಅಲ್ಲಿ ಬಂದಿದ್ದೀರಾ. ನೀವು ಕೂಡ ಇವ್ರನ್ನ ಎಷ್ಟು ಮಟ್ಟಿಗೆ ಇಷ್ಟಪಡ್ತಾ ಇದ್ರ, ಹಚ್ಕೊಂಡಿದ್ದೀರಾ ಅಂತ ಅಂದ್ರೆ ಸೊ ಹಿಂದೆ ನಿಮ್ಮ ಲೈಫ್ ಅಲ್ಲಿ ಮೇ ಬಿ ನಿಮ್ಗೂ ಕೂಡ ಹಾರ್ಟ್ ಬ್ರೇಕ್ ಆಗಿರ್ಬೋದು ಅಥವಾ ಡಿಸಪಾಯಿಂಟ್ ಆಗಿರ್ಬೋದು ಪ್ರೀತಿನಲ್ಲಿ. ಬಟ್ ಯಾವಾಗ ನೀವು ಈ ಒಂದು ವ್ಯಕ್ತಿನ ಮೀಟ್ ಮಾಡಿದ್ರಿ ಅಥವಾ ಫಸ್ಟ್ ಭೇಟಿನಲ್ಲೇ ನಿಮ್ಗೊಂದು ವೈಬ್ ಗೊತ್ತಾಗ್ತಾ ಇತ್ತು ಈ ಒಂದು ವ್ಯಕ್ತಿ ಹೆಂಗಿರ್ಬಹುದು ಅಂತ. ಸೊ ಅದೇ ರೀತಿಯಿಂದಲೇನೂ ಕೂಡ ಈ ಒಂದು ವ್ಯಕ್ತಿ ಇವತ್ತಿಗೂ ಅದೇ ರೀತಿಯಿಂದಾನೇ ಇದ್ದಾರೆ. ಸೊ ಯಾವ್ದೇ ರೀತಿ ಅವರ ಒಂದು ಯೋಚನೆಗಳಲ್ಲಾಗಿರ್ಬೋದು, ನಿಮ್ಮ ಜೊತೆಗೆ ಬಿಹೇವಿಯರ್ ಆಗಿರ್ಬೋದು, ಯಾವ್ದೇ ರೀತಿಯಿಂದಲೂ ಅದು ಬದಲಾಗಿಲ್ಲ. ಸೊ ಇದನ್ನೆಲ್ಲಾನು ನೋಡ್ತಾ ಈ ಒಂದು ವ್ಯಕ್ತಿಗೆ ತುಂಬಾನೇ ಫೀಲ್ ಆಗತ್ತೆ. ಸೊ ತುಂಬಾನೇ ಖುಷಿ ಆಗತ್ತೆ. ಸೊ ದಿಸ್ ಪರ್ಸನ್ ಫೀಲ್ ಇದೊಂದು ಸ್ಟ್ರಾಂಗ್ ಕನೆಕ್ಷನ್, ಈ ಒಂದು ಸ್ಟ್ರಾಂಗ್ ಪ್ರೀತಿ ಯಾವತ್ತಿಗೂ ಸ್ಟ್ರಾಂಗ್ ಆಗೇ ಇರುತ್ತೆ. ಯಾರೇ ಬರ್ಲಿ ನಮ್ಮಿಬ್ರ ಮಧ್ಯ ಒಂದು ಆ ಪ್ರೀತಿನ ದೂರ ಮಾಡೋದಿಕ್ಕಾಗಲ್ಲ, ಸಪರೇಟ್ ಮಾಡೋದಿಕ್ಕಾಗೋದಿಲ್ಲ. ಸೊ ದಿಸ್ ಇಸ್ ಫ್ರಮ್ ದ ಬ್ಲೆಸ್ಡ್ ಪಾರ್ಟ್ನರ್, ದಿಸ್ ಪರ್ಸನ್ ಇಸ್ ಮೈ ಬ್ಲೆಸ್ಡ್ ಪಾರ್ಟ್ನರ್ ಅಂತ ಅವ್ರಿಗೆ ಫೀಲ್ ಆಗತ್ತೆ. ಅಂಡ್ ಈ ಒಂದು ವ್ಯಕ್ತಿ ತುಂಬಾನೇ ಫೀಲ್ ಮಾಡ್ತಾರೆ, ಇವರು ನನ್ನ ಟ್ವಿನ್ ಫ್ಲೇಮ್ ಇರಬಹುದು, ಸೋಲ್ಮೇಟ್ ಇರಬಹುದು. ಸೊ ಇವರು ನನ್ನನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ, ಎಷ್ಟು ಮಟ್ಟಿಗೆ ಅವರು ನನಗೆ ಸಹಾಯ ಮಾಡಿದ್ದಾರೆ. ಸೊ ಅಂದ್ರೆ ಈ ಒಂದು ವ್ಯಕ್ತಿಗೆ ನೀವು ತುಂಬಾನೇ ಹೆಲ್ಪ್ ಮಾಡ್ತಾ ಇದ್ರ, ಫಿಸಿಕಲಿ, ಮೆಂಟಲಿ, ಎಮೋಷನಲಿ, ಫೈನಾನ್ಷಿಯಲಿ, ನೀವು ಪ್ರತಿಯೊಂದು ಕಾರ್ನರ್ ಅಲ್ಲೂ ಅವರ ಲೈಫ್ ಅಲ್ಲಿ ನೀವು ಇದ್ದೀರಾ. ಸೊ ಏನಾದ್ರೂ ಆ ಒಂದು ವ್ಯಕ್ತಿ ಕೇಳಕ್ಕಿಂತ ಮುಂಚೆನೆ ಅವ್ರನ್ನ ಅರ್ಥ ಮಾಡ್ಕೊಂಡು ಈ ಒಂದು ಬೇಕಾಗಿದೆ ನನ್ನ ಪಾರ್ಟ್ನರ್ ಅಂತ ಹೇಳಿನೇ ನೀವೆಲ್ಲಾನು ಅವ್ರು ಕೇಳಕ್ಕಿಂತ ಮುಂಚೆನೆ ಮಾಡ್ಬಿಡ್ತೀರಾ. ಸೊ ಇದನ್ನೆಲ್ಲಾನು ನೋಡಿದಾಗ ಸೊ ನಮ್ಮಿಬ್ರು ಮಧ್ಯೆ ಎಷ್ಟು ಗಟ್ಟಿ ಇದೆ ಭಾವನೆಗಳು. ಸೊ ನಾವಿಬ್ರು ಎಷ್ಟು ಮಟ್ಟಿಗೆ ಖುಷಿಯಾಗಿದ್ದೀವಿ ಅಂದ್ರೆ ಪ್ರೀತಿನಲ್ಲಿ ಪ್ರೀತಿ ಮಾಡೋದು ಮುಖ್ಯ ಅಲ್ಲ, ಅದ್ರಲ್ಲಿ ಖುಷಿಯಾಗಿದ್ದೀವ, ಸಂತೋಷವಾಗಿದ್ದೀವ ಅಥವಾ ಉಸಿರುಗಡ್ತಾ ಇದೆಯಾ ಒಬ್ರಿಗೊಬ್ರು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಬಟ್ ಈ ಒಂದು ವ್ಯಕ್ತಿ ಮೊದಲ ದಿನದಿಂದನೂ ಕೂಡ ನಿಮ್ಮ ಕನೆಕ್ಷನ್ ಅಲ್ಲಿ, ನಿಮ್ಮ ಸಂಬಂಧದಲ್ಲಿ ತುಂಬಾನೇ ಖುಷಿಯಾಗಿದ್ದಾರೆ. ಈಗ್ಲೂ ಕೂಡ ಅದನ್ನ ನೋಡಿದಾಗ ಆಶ್ಚರ್ಯ ಆಗತ್ತೆ. ಸೊ ನಮ್ಮಿಬ್ರು ಮಧ್ಯೆ ಎಷ್ಟೇ ಜಗಳ ಆಗುತ್ತೆ, ಎಷ್ಟಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗತ್ತೆ, ಬಟ್ ಆ ಒಂದು ವ್ಯಕ್ತಿ ನನಗೆ ಏನ್ ತೋರಿಸ್ತಾರೆ ಪ್ರೀತಿ, ಆ ಪ್ರೀತಿನಲ್ಲಿ ಒಂದು ಜೆನ್ಯೂನ್ ಇದೆ, ಲಾಯಲ್ಟಿ ಇದೆ, ಆನೆಸ್ಟಿ ಇದೆ. ಸೊ ಆನೆಸ್ಟ್ ಇಂದ ನನ್ನ ವ್ಯಕ್ತಿ ನನ್ನ ಇಷ್ಟ ಪಡ್ತಾ ಇದ್ದಾರೆ. ಯಾವ್ದೇ ರೀತಿ ಇದು ಫೇಕ್ ಪ್ರೀತಿ ಅಲ್ಲ, ಅಥವಾ ಯಾರೋ ನೋಡ್ಲಿ ಅಂತ ಹೇಳ್ಬಿಟ್ಟು ಇವರು ನನ್ನ ಪ್ರೀತಿಸ್ತಾ ಇಲ್ಲ. ದಿಸ್ ಪರ್ಸನ್ ಫೀಲ್ ಒಂದು ಯಾವ ತರ ಅಂತ ಅಂದ್ರೆ ಲೈಕ್ ನಾನು ಆಗ್ಲೇ ಹೇಳ್ತಾ ಇದ್ದೀನಲ್ವಾ, ಇವರು ಅನ್ಸುತ್ತೆ ಲೈಕ್ ಇವರು ಡ್ರಾಮಾ ಮಾಡ್ತಾ ಇಲ್ಲ ನನ್ನ ಜೊತೆಗೆ, ಫೇಕ್ ಮಾಡ್ತಾ ಇಲ್ಲ ಅವ್ರು ನನ್ನ ಜೊತೆಗೆ, ಅಥವಾ ಯಾರನ್ನ ಮೆಚ್ಚಿಸಕ್ ಅವ್ರನ್ನ ಇಷ್ಟ ಪಡ್ತಾ ಇಲ್ಲ ಅಂತ ಅವ್ರಿಗೆ ಅನ್ಸುತ್ತೆ ನಿಮ್ಮ ಪ್ರೀತಿನ ನೋಡಿ. ಸೊ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಕನೆಕ್ಟೆಡ್ ಇನ್ ದಿಸ್ ಕನೆಕ್ಷನ್. ಸೊ ಅವ್ರು ಯಾವತ್ತಿಗೂ ಈ ಕನೆಕ್ಷನ್ ಅಲ್ಲಿ ಅಂದ್ರೆ ಅವ್ರು ಅನ್ಕೊಂಡಿರಲ್ಲ ಇಷ್ಟು ಮಟ್ಟಿಗೆ ಎಮೋಷನಲ್ ಕನೆಕ್ಷನ್ ಬೆಳೆಯುತ್ತೆ ಅಂದ್ರೆ. ನೋಡಿ, ಎಲ್ಲಾ ಕನೆಕ್ಷನ್ ಅಲ್ಲೂ ಎಮೋಷನಲ್ ಬಾಂಡಿಂಗ್ ಇರೋದಿಲ್ಲ.
ಯಾಕೆಂತ ಅಂದ್ರೆ ನೀವು ತುಂಬಾ ಸತಿ ನೋಡಿರ್ತೀರ, ಇಬ್ರು ಲವರ್ಸ್ ಅಂತ ಹೇಳ್ಕೊಂಡಿರ್ತಾರೆ, ಬಟ್ ಅವರು ಪಾರ್ಟ್ನರ್ ಸಫರ್ ಮಾಡ್ತಿರುವಾಗ ಅಥವಾ ಇವ್ರಿಗೆ ಎಮೋಷನಲಿ ಬಾಂಡ್ ಇರೋದಿಲ್ಲ. ಸೊ ಬಿಡು, ಅವನೇ ನೋಡ್ಕೊಳ್ಳಿ ಅಥವಾ ಅವಳೇ ನೋಡ್ಕೊಳ್ತಾಳೆ, ನಾನ್ ಯಾಕೆ ಇನ್ವಾಲ್ವ್ ಆಗ್ಬೇಕು ಅಂತ ತುಂಬಾ ಸತಿ ತುಂಬಾ ಜನರ ಬಾಯಿಂದ ನೀವು ಕೇಳಿದೀರಾ. ಬಟ್ ಆ ತರ ಪ್ರೀತಿ ನಿಮ್ದಿಲ್ಲ. ಸೊ ಇಲ್ಲಿ ತುಂಬಾನೇ ಎಮೋಷನಲ್ ಬಾಂಡಿಂಗ್ ಇದೆ. ಆ ಒಂದು ಎಮೋಷನಲ್ ಬಾಂಡಿಂಗ್ ಏನಕ್ಕಿದೆ ಅಂತ ಅಂದ್ರೆ, ಇಲ್ಲಿ ಯಾವ್ದೋ ಒಂದು ಶೋಕೇಸ್ ಪ್ರೀತಿ ಇಲ್ಲ, ಲೈಕ್ ಆನೆಸ್ಟಿ ಪ್ರೀತಿ ಇದೆ. ಸೊ ದಿಸ್ ಪರ್ಸನ್ ಫೀಲ್ ಡಿವೈನ್ಲಿ ಕನೆಕ್ಟೆಡ್ ವಿತ್ ಯು. ಅಂಡ್ ಈ ಒಂದು ವ್ಯಕ್ತಿಗೆ ಎಷ್ಟು ಮಟ್ಟಿಗೆ ಆ ಒಂದು ಫೀಲ್ ಇದೆ, ಒಂದು ಸ್ಟ್ರಾಂಗ್ ಇಂಟ್ಯೂಟಿವ್ ಫೀಲಿಂಗ್ ಇದೆ ಅಂತ ಅಂದ್ರೆ, ದಿಸ್ ಪರ್ಸನ್ ಇಸ್ ಮೈ ಲೈಫ್ ಪಾರ್ಟ್ನರ್. ಸೊ ಮದ್ವೆ ಆದ್ರೆ ಇವ್ರನ್ನೇ ಮದ್ವೆ ಆಗ್ಬೇಕು. ಸೊ ಆಲ್ರೆಡಿ ನಿಮ್ ಮದ್ವೆ ಆಗಿದ್ದೀರಾ ಅಂತ ಅಂದ್ರೆ, ಸೊ ಯಾವ್ದೋ ಒಂದು ಜನ್ಮದಲ್ಲಿ ನಾನು ಪುಣ್ಯ ಮಾಡಿರ್ಬೇಕು, ಅಥವಾ ನಾನು ಯಾವ್ದೋ ಜನ್ಮದಲ್ಲಿ ಏನೋ ಮಾಡಿದೀನಿ, ಅದಕ್ಕಿಂತ ಒಳ್ಳೆ ಪಾರ್ಟ್ನರ್ ನನ್ನ ಜೀವನದಲ್ಲಿ ಸಿಕ್ಕಿದ್ದಾರೆ. ಸೊ ನನ್ನ ಒಂದು ತಪಸ್ಸು ಮಾಡಿ ಈ ಅಂತ ವ್ಯಕ್ತಿನ ಪಡೆದಿರ್ಬೇಕು ಅಂತ ಅವ್ರಿಗೆ ತುಂಬಾನೇ ಫೀಲ್ ಆಗತ್ತೆ. ಸೊ ಸಮ್ ಟೈಮ್ ದಿಸ್ ಪರ್ಸನ್ ಫೀಲ್ ಎಲ್ಲೋ ಒಂದು ಕಡೆ ಕನೆಕ್ಷನ್ ವರ್ಕೌಟ್ ಆಗಲ್ಲ ಅಂತ ಅವ್ರು ಅನ್ಸಿತ್ತು ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ. ನೀವು ನಿಮ್ಮ ಅಪಿಯರೆನ್ಸ್ ನೋಡಿ ಅಥವಾ ನಿಮ್ಮ ಒಂದು ಲೈಫ್ ಸ್ಟೈಲ್ ನ ನೋಡಿ, ನಿಮ್ಮ ಬ್ಯಾಕ್ ಗ್ರೌಂಡ್ ನೋಡಿ ಅವ್ರಿಗೆ ಅನ್ಸಿದ್ದುಂಟು, ಲೈಕ್ ಈ ಕನೆಕ್ಷನ್ ಅಲ್ಲಿ ಈ ಒಂದು ವ್ಯಕ್ತಿ ನನ್ನ ಜೊತೆಗೆ ಇಷ್ಟ ಅಡ್ಜಸ್ಟ್ ಆಗ್ತಾರ, ಅಥವಾ ಇವ್ರು ನನಗೆ ಕಾಂಪ್ರಮೈಸ್ ಮಾಡ್ಕೋತಾರ, ಸ್ಯಾಕ್ರಿಫೈಸ್ ಮಾಡ್ತಾರ ನನಗೋಸ್ಕರ, ಅಥವಾ ಈ ಒಂದು ವ್ಯಕ್ತಿ ಜೊತೆಗೆ ಕನೆಕ್ಷನ್ ಯಾಕೋ ಕಾಂಪ್ಲಿಕೇಶನ್ ಆಗ್ಬಹುದೇನೋ ಅಂತ ಅನ್ಕೊಂಡೇ ಕನೆಕ್ಷನ್ ಬಂದ್ರು. ಬಟ್ ಹೋಗ್ತಾ ಹೋಗ್ತಾ ನಿಮ್ಮ ಜೊತೆಗೆ ಅವ್ರು ಬೆರೆದ ಮೇಲೆ ಗೊತ್ತಾಗಿತ್ತು ದಟ್ ನೀವೆಷ್ಟು ಸಿಂಪಲ್ ಅಂಡ್ ನೀವೆಷ್ಟು ಕಷ್ಟಕ್ಕೆ ಅರ್ಥ ಮಾಡ್ಕೋತೀರಾ. ಅಂದ್ರೆ ಕಷ್ಟ ಅನ್ನೋದು ಇಟ್ ಇಸ್ ನಾಟ್ ಆನ್ ಲೈಕ್ ಕರ್ಸ್, ಅದೊಂದು ಎಂಜಾಯ್ಮೆಂಟ್. ಸೊ ನೋಡಿ, ತುಂಬಾ ಜನ ದುಡ್ಡಿರೋರ್ ಹತ್ರ ಏನ್ ಹೇಳ್ತಾರೆ, ಅಲ್ಲಿ ಬಾಂಧವ್ಯ ಇರಲ್ಲ, ಪ್ರೀತಿ ಇರೋದಿಲ್ಲ, ಜಸ್ಟ್ ಒಂದು ಗೆಸ್ಚರ್ ಇರುತ್ತೆ. ಸೊ ಯಾಂತದೇ ಒಂದು ರಿಲೇಶನ್ಶಿಪ್ ಅಲ್ಲಿ ಆಗ್ಲಿ ಅಲ್ಲೊಂದು ಗೆಸ್ಚರ್ ಇರುತ್ತೆ ಬಿಟ್ರೆ, ಬಡವರ ಪ್ರೀತಿನಲ್ಲೇನೆ ಪ್ರೀತಿ ಇರೋದು, ತ್ಯಾಗ ಇರೋದು ಎಲ್ಲಾನು ಲೈಕ್ ಮಿಡಲ್ ಕ್ಲಾಸ್ ಅಂದ್ರೆ ನಮ್ಮಂತವ್ರ ಜೊತೆಗೇನೆ ಪ್ರೀತಿ ಅನ್ನೋದು ಹುಟ್ಟದಾಗಿಂದನೂ ಬಂದಿರುತ್ತೆ. ಸೊ ಹಾಗಾಗಿ ಒಂದ್ ವ್ಯಕ್ತಿ ಅನ್ಕೊಂಡೇ ಇರ್ಲಿಲ್ಲ ನನ್ಗೆ ಇವ್ರು ಇಷ್ಟ ಅಡ್ಜಸ್ಟ್ ಆಗ್ತಾರೆ, ನನಗೋಸ್ಕರ ಇವರು ಸ್ಯಾಕ್ರಿಫೈಸ್ ಮಾಡ್ತಾರೆ, ಕಾಂಪ್ರಮೈಸ್ ಮಾಡ್ಕೋತಾರೆ ಅಂತ ಅವ್ರು ಅನ್ಕೊಂಡೇ ಇರ್ಲಿಲ್ಲ. ಸೊ ಅವ್ರಿಗೆ ನೋಡಿದಾಗ ಈ ಕನೆಕ್ಷನ್ ಕೂಡ ಹೋಗ್ಬಿಡತ್ತೆ ಅಂತಾನೆ ಅನ್ಕೊಂಡಿದ್ರು. ಬಟ್ ಯು ಪ್ರೂವ್ ದೆಮ್ ರಾಂಗ್. ಎಲ್ಲಾರು ಒಂದೇ ರೀತಿ ಇರೋದಿಲ್ಲ. ಸೊ ಎಲ್ಲಾರ್ಗು ಕೂಡ ಪ್ರೀತಿ ಅನ್ನೋದು ಎಷ್ಟು ಅವಶ್ಯಕತೆ ಇದೆ ಅನ್ನೋದೆಲ್ಲ ನೀವು ಅವ್ರಿಗೆ ತೋರಿಸಿದೀರಾ. ಅಂಡ್ ತುಂಬಾನೇ ನಂಬ್ತಾರೆ ನಿಮ್ಮನ್ನ. ಅವರು ತುಂಬಾನೇ ಬ್ಲೈಂಡ್ ಆಗಿ ಒಬ್ಬ ವ್ಯಕ್ತಿನ ನಂಬ್ತಾ ಇದ್ದಾರೆ ಅವರ ಜೀವನದಲ್ಲಿ ಅಂತಂದ್ರೆ ದಟ್ ಈಸ್ ಯು ಅಂತ ಹೇಳ್ತೀನಿ. ಸೊ ದಿಸ್ ಪರ್ಸನ್ ನಿಮ್ ಜೀವನದಲ್ಲಿ ಬರ್ಬೇಕಾಗಿತ್ತು, ಡೆಸ್ಟಿನಿಯಲ್ಲಿ ಸಿಗಬೇಕಾಗಿತ್ತು, ಅದಕ್ಕೆ ಈ ಒಂದು ಕನೆಕ್ಷನ್ ಅಲ್ಲಿ ನಿಮ್ಮ ಜೊತೆಗೆ ಬಂದಿದ್ದಾರೆ, ಸಿಕ್ಕಿದ್ದಾರೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.